ಬ್ರಹ್ಮರ್ಷಿ ಪತ್ರಿಜಿಯವರಿಗೆ ನಮಿಸುತ್ತಾ ಹಾಗೂ ಎಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತಾ ಇಂದಿನ ಒಂದು ತ್ಯಾಗ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋ ಒಂದು ಪ್ರಯತ್ನ. ತ್ಯಾಗ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಒಂದು ಮನಸ್ಸಲ್ಲಿ ತಟ್ಟಂತ ಬರೋದು, ನೆನಪಾಗೋದು ಕೆಲವು ಸನ್ನಿವೇಶಗಳು, ಇಲ್ಲ ಕೆಲವು ನಾವು ಓದಿರೋದು, ಇಂಥವು ನಮ್ಗೆ ನೆನಪಾಗುತ್ತೆ. ಆದ್ರೆ ತ್ಯಾಗ ಅಂದ್ರೆ ಏನು ಅನ್ನೋದು, ನಾವು ಸ್ಯಾಕ್ರಿಫೈಸ್ ಅಂತಲೂ ಇಂಗ್ಲಿಷ್ ಪದವನ್ನು ಬಳಸ್ತೀವಿ. ಅಂದ್ರೆ ಅರ್ಪಣೆ ಅನ್ನೋದು ಒಂದು ಅರ್ಥ ಮಾಡ್ಕೋಬಹುದು ನಾವು. ಬಿಟ್ಕೊಡುವುದು ಅಂತೀವಲ್ವಾ ನಮ್ಮ ಸಾಮಾನ್ಯ ಭಾಷೆಯಲ್ಲಿ, ಅದು ಸ್ಯಾಕ್ರಿಫೈಸ್ ಅಂದ್ರೆ. ತ್ಯಾಗ ಅಂದ್ರೆ ಬಿಟ್ಕೊಡುವುದು ಅಂತ. ಅಂದ್ರೆ ತ್ಯಾಗ ಮಾಡಬೇಕು ಅಂದ್ರೆ ನನ್ನಲ್ಲಿ ಏನಿದೆ ಅನ್ನೋದನ್ನ ಫಸ್ಟ್ ನಾವು ನೋಡ್ಕೋಬೇಕು. ನಮ್ಮ ಹತ್ರ ಏನಾದ್ರೂ ಇದ್ರೇನೆ ಅಲ್ವಾ ನಾವು ಇನ್ನೊಬ್ಬರಿಗೆ ಕೊಡಕ್ಕಾಗುತ್ತೆ. ಹಾಗಾಗಿ ನನ್ನಲ್ಲಿ ತ್ಯಾಗ ಮಾಡಲು ಏನಿದೆ ಅನ್ನೋದಾದ್ರೆ ಅದು ಯಾವುದೇ ಆಗ್ಬೋದು. ಈಗಾಗಲೇ ಹೇಳ್ದಂಗೆ ಒಂದು ನಾವು ದೈಹಿಕವಾಗಿ ಆಗ್ಬೋದು, ಇಲ್ಲ ನಮ್ಮ ಹತ್ರ ಇರೋ ಒಂದು ಹಣ ಸಂಪತ್ತು ಆಗ್ಬೋದು, ಇಲ್ಲ ನಮ್ಮ ಮನಸ್ಸಿನ ಮೂಲಕ ನಮ್ಮ ಒಂದು ಒಂದು ಧೈರ್ಯ ತುಂಬೋದು ಅಂತೀವಲ್ವ, ಆ ತರ ಆಗ್ಬೋದು. ನಮ್ಮ ಹತ್ರ ಏನಿರುತ್ತೋ ಅದು ಇನ್ನೊಬ್ಬರಿಗೆ ಹಂಚುವುದು ಅನ್ನೋದೊಂದು. ಮತ್ತೆ ಇನ್ನೂ ಆ ಅದೊಂದಾದ್ರೆ, ಇನ್ನೊಂದು ಇಲ್ಲಿ ನಮಗೆ ಬೇಕಿರೋದು ಮಾನವನಿಂದ ಮಾಧವನ ಕಡೆಗೆ ಅನ್ನೋದಾದ್ರೆ, ನಮ್ಮ ಪ್ರೀತಿಯ ವಸ್ತುವನ್ನ ತ್ಯಾಗ ಮಾಡುವುದು ಅಂದ್ರೆ ಬಿಟ್ಕೊಡೋದು ಅಂತೀವಲ್ವಾ, ಅದು. ಮತ್ತೆ ಯಾಕೆ ತ್ಯಾಗ ಮಾಡ್ಬೇಕು, ತ್ಯಾಗ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಯಾಕೆ ಮಾಡಬೇಕು ತ್ಯಾಗ ಅನ್ನೋದು ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ನಾವು. ಯಾರೋ ಇನ್ನೊಬ್ಬರು ಮಾಡಿದ್ರು ಅಂತ ನಾವು ಮಾಡೋದಲ್ಲ. ಯಾಕೆ ಮಾಡಬೇಕು ತ್ಯಾಗ? ತ್ಯಾಗ ಮಾಡೋದ್ರಿಂದ ನಮ್ಗೇನು, ಅದರಿಂದ ಪ್ರಯೋಜನ ಏನ್ ಸಿಗುತ್ತೆ ಅನ್ನೋದಾದ್ರೆ, ನಮ್ಮಲ್ಲಿ ಸ್ವಾರ್ಥ ಅನ್ನೋದು ಕಡಿಮೆ ಆಗುತ್ತೆ. ಮತ್ತೆ ನಮ್ಮ ಇದು ತ್ಯಾಗದಿಂದ ಏನಾಗುತ್ತಂದ್ರೆ ನಮಗೆ ಒಂದು ಶಾಂತಿ ಅನ್ನೋದು ಸಿಗತ್ತೆ. ಶಾಂತಿಯಿಂದ ಸುಖ, ಇದು ಫಾರ್ಮುಲಾ ತರ. ನಮ್ಮಲ್ಲಿ ಯಾವಾಗ ಸ್ವಾರ್ಥ ಅನ್ನೋದು ಕಡಿಮೆ ಆಗುತ್ತೋ ಅವಾಗ ತ್ಯಾಗ ಅನ್ನೋದು ನಮಗೆ ಮಾಡಬೇಕು ಅಂತ ಅನ್ಸುತ್ತೆ. ಅಂದ್ರೆ ಏನಾದ್ರೂ ನಾವು ತ್ಯಾಗ ಅಂದ್ರೆ ಇಲ್ಲಿ ನಾವು ಬಿಟ್ಕೊಡೋದು ಅಂತಲೇ ಇಟ್ಕೊಳ್ಳೋಣ. ಸಮರ್ಪಿಸೋದು ಹಲವಾರು ಅರ್ಥಗಳು ಬರುತ್ತೆ. ನಾವು ಬಿಟ್ಕೊಡೋದು ಅದು ತ್ಯಾಗ. ಬಿಡೋದು, ತ್ಯಜಿಸೋದು ಅಂತೀವಲ್ವಾ, ಅದು. ಅಂದ್ರೆ ಇಲ್ಲಿ ನಾವ್ ಏನ್ ಅನ್ಕೊಂತೀವಿ, ತ್ಯಾಗ ಅಂದ ತಕ್ಷಣ ಏನ್ ಅನ್ಕೊಂತೀವಂದ್ರೆ ಏನೋ ವಸ್ತುಗಳನ್ನ ತ್ಯಾಗ ಮಾಡೋದು, ಇಲ್ಲ ನಮ್ಮ ಹತ್ರ ಇರೋದು ಇನ್ನೊಬ್ರಿಗೆ ಕೊಡೋದು, ಇಲ್ಲ ಆಧ್ಯಾತ್ಮಿಕಕ್ಕೆ ಬಂದ ತಕ್ಷಣ ಏನ್ ಅನ್ಕೊಂತೀವಿ ಅಂದ್ರೆ ಈ ಏನು ನಮ್ಮ ಹತ್ರ ಏನೆಲ್ಲ ಇರುತ್ತೋ ಅದೆಲ್ಲವೂ ಅಶಾಶ್ವತವಲ್ಲ, ಅದಕ್ಕಾಗಿ ಅದು ನಮ್ಮ ಹತ್ರ ಇರೋದು ಒಳ್ಳೇದಲ್ಲ, ಅದನ್ನೆಲ್ಲ ತ್ಯಜಿಸ್ಬೇಕು, ಇಲ್ಲ ನಾನು ಇದೆಲ್ಲ ಬಿಟ್ಟು ಇನ್ನೊಂದು ಕಡೆ ಎಲ್ಲೋ ಹೋಗ್ಬೇಕು ಅನ್ನೋ ಒಂದು ಆ ಥರ ಅರ್ಥದಲ್ಲೂ ಇರ್ತಾರೆ. ಆದರೆ ತ್ಯಾಗ ಅಂದ್ರೆ ಅದು ಅಲ್ಲ. ಸರಿಯಾದದ್ದು ಅಂದ್ರೆ ತ್ಯಾಗ ಅಂದ್ರೆ ತ್ಯಜಿಸೋದು ಅಂತಂದ್ರೆ ಏನನ್ನ ತ್ಯಜಿಸ್ಬೇಕು ನಾವು? ವಸ್ತುಗಳನ್ನಲ್ಲ ತ್ಯಜಿಸ್ಬೇಕಾಗಿರೋದು, ಅದರಲ್ಲಿರೋ ಆಸಕ್ತಿಯನ್ನ ತ್ಯಜಿಸ್ಬೇಕು. ಇದು ನಾವು ಸ್ಪಷ್ಟವಾಗಿ ಯಾವಾಗಲೂ ಮನಸ್ಸಲ್ಲಿ ಇರಬೇಕು ನಮಗೆ. ತ್ಯಾಗ ಅಂದ ತಕ್ಷಣ ನಾವೇನೋ ನಾವು ಆಧ್ಯಾತ್ಮಿಕ ಸಾಧಕರು, ನಮ್ಗಿದು ಅವಶ್ಯಕತೆ ಇಲ್ಲ, ಅದು ಅವಶ್ಯಕತೆ ಇಲ್ಲ, ಅದ್ರ ಕಡೆ ಬೇಡ ಅಂತ ಇರೋದನ್ನು ದಾನ ಮಾಡಿಬಿಡೋದು, ಇಲ್ಲ ಅದನ್ನ ಬಿಟ್ಟು ಇನ್ನೊಂದು ಕಡೆ ಹೋಗೋದು, ಇದಿದ್ರೆ ನಾವು ಇಲ್ಲೇ ಸಿಕ್ಕಾಕೊಂತೀವಂತಲೋ ಮಾಯೆ ಅಂತಲೋ ಅನ್ಕೊಂತೀವಿ. ಅಲ್ಲ, ತ್ಯಾಗ ಅಂದ್ರೆ ಆಸಕ್ತಿಯನ್ನ ವಸ್ತುಗಳ ಮೇಲೆ ಹಾಕ್ಬೋದು, ವ್ಯಕ್ತಿಗಳ ಮೇಲೆ ಹಾಕ್ಬೋದು, ಆಸಕ್ತಿಯನ್ನ ಬಿಡುವುದು. ವಸ್ತುಗಳನ್ನು ಬಿಡೋದಲ್ಲ, ವ್ಯಕ್ತಿಗಳನ್ನು ಬಿಡೋದಲ್ಲ ಅನ್ನೋದು ತಿಳ್ಕೊಬೇಕು. ನೋಡಿ, ಇದು ನಮಗೆ ಕೃಷ್ಣ ಭಗವಾನರನ್ನ ನೋಡಿದಾಗ, ಕೃಷ್ಣ ಪರಮಾತ್ಮನನ್ನ ಇದು ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಎಲ್ಲಾದ್ರೂ ಫೋಟೋದಲ್ಲಿ ಹಾಕ್ಬೋದು, ಎಲ್ಲಾದ್ರೂ ದೇವಸ್ಥಾನದಲ್ಲಿ ಹಾಕ್ಬೋದು, ನಾವು ಕೃಷ್ಣನನ್ನ ನೋಡಿದಾಗ ಹೇಗಿರ್ತಾನೆ ಕೃಷ್ಣ? ತುಂಬಾ ಅಲಂಕಾರ ಮಾಡ್ಕೊಂಡಿರ್ತಾನೆ. ಬಣ್ಣ ಬಣ್ಣದ ವಸ್ತ್ರಗಳ ಅಲಂಕಾರ, ಮತ್ತೆ ಆಭರಣಗಳು ಎಲ್ಲ ಧರಿಸಿ ಇರ್ತಾನೆ. ಹಾಗಿದ್ರೆ ತ್ಯಾಗ ಮಾಡೋದು ಇದೆಲ್ಲ ಬಿಡಬೇಕು ಅನ್ನೋಂಗಿದ್ರೆ
ಅವ್ರು ಯಾಕೆ ಧರಿಸ್ತಿದ್ರು? ಅವ್ರು ಧರಿಸಿರೋದ್ರಿಂದ ಅಲ್ವಾ ಈಗ ಏನೋ ಒಂಚೂರು ನಮಗೆ ಆ ಒಂದು ನೆನಪುಗಳಿಂದಲೂ ಎಲ್ಲೋ ಒಂದು ಆಧಾರದಿಂದ ಈಗಲೂ ಸಹ ಕೃಷ್ಣನಿಗೆ ಅಲಂಕಾರ ಮಾಡೋದಾಗ್ಬೋದು, ಏನೋ ಒಂದು ಮಾಡ್ತಾ ಇರೋದು. ಅಂದ್ರೆ ಹಿಂದೆ ಆತರ ಇದ್ದ ಕೃಷ್ಣ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ತ್ಯಾಗ ಅಂದ್ರೆ ಆತರ ಬಿಡೋದಾಗಿದ್ರೆ ಕೃಷ್ಣ ಆಗ್ಬೋದು, ದೇವರು ದೇವತೆಗಳು ನಾವು ನೋಡಿದಾಗ ಎಷ್ಟು ಅವರು ನಮಗಿಂತ ಹೆಚ್ಚು ಅವರು ಅಲಂಕಾರ ಮಾಡ್ಕೊಂಡಿರ್ತಾರೆ. ಸುಂದರ ಎಲ್ಲ ಆಭರಣಗಳಾಗ್ಬೋದು, ಆಯುಧಗಳ ಜೊತೆಯಲ್ಲಿ ಆಭರಣಗಳು ಇರುತ್ತೆ. ಅಂದ್ರೆ ಇಲ್ಲಿ ನಮ್ಗೆ ಅರ್ಥ ಆಗೋದು ಇದು ಅಂದ್ರೆ ತ್ಯಾಗ ಅಂದ್ರೆ ಬಿಡುವುದು ಅಂದ್ರೆ ವಸ್ತುಗಳನ್ನ ವ್ಯಕ್ತಿಗಳನ್ನ ಬಿಡೋದಲ್ಲ, ಅದರ ಮೇಲೆ ಆಸಕ್ತಿಯನ್ನ ಬಿಡುವುದು ತ್ಯಾಗ ಅನ್ನೋದು ನಮಗೆ ಆ ಫಸ್ಟ್ ನಾವು ಮನದಟ್ಟು ಮಾಡ್ಕೋಬೇಕು. ಅದು ಯಾಕೆ ಆಸಕ್ತಿ ಬಿಡಬೇಕು ಅನ್ನೋದಾದ್ರೆ, ಆ ಆಸಕ್ತಿ ಇದ್ದಷ್ಟು ನಮ್ಗೆ ಏನಾಗುತ್ತೆ ಅಂದ್ರೆ ನಾವು ಆ ಆ ಮೋಹ ಅನ್ನೋದು ಹೆಚ್ಚಾಗ್ಬಿಡುತ್ತೆ ನಮ್ಗೆ. ಆ ಮೋಹ ಇದ್ದಾಗ ಏನಾಗುತ್ತೆ, ನಮ್ಗೆ ಆತ್ಮದ ಕಡೆ ನಾವು ಹೋಗೋದಿಲ್ಲ, ನಮ್ಮ ಗಮನ ಹೋಗೋದೇ ಇಲ್ಲ. ಅದಕ್ಕಾಗಿ ನಾವು ಈ ತ್ಯಾಗ ಅನ್ನೋದು ನಮ್ಮಲ್ಲಿ ಇರಬೇಕು ನಮ್ಮ ಜೀವನದಲ್ಲಿ ಅಂತ. ಮತ್ತೆ ಇನ್ನೊಂದು ಏನ್ ಮಾಡ್ತೀವಿ ಅಂದ್ರೆ ಸ್ವಾರ್ಥ ಅನ್ನೋದು ಹೆಚ್ಚಾಗ್ಬಿಡುತ್ತೆ. ತ್ಯಾಗ ನಮ್ಮಲ್ಲಿ ಇಲ್ಲ ಅಂದ್ರೆ, ಆಸಕ್ತಿ ಹೆಚ್ಚಾಯಿತು ಅಂದ್ರೆ ಬಂಧನಕ್ಕೆ, ಅಂದ್ರೆ ಅದರಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ. ಮತ್ತೆ ಅದರಿಂದ ಸ್ವಾರ್ಥ ಹೆಚ್ಚಾಗುತ್ತೆ ಅಂತ, ಬೇರೆ ಕಡೆ ಗಮನನೇ ಇರೋದಿಲ್ಲ. ನಾನು ಮಾತ್ರ ಚೆನ್ನಾಗಿದ್ರೆ ಸಾಕು, ಏನಿದ್ರು ಬಾಚ್ಕೊಳ್ಳೋದೇ ಆಗ್ಬಿಡುತ್ತೆ ನಮಗೆ. ನನಗಿದ್ರೆ ಸಾಕು, ನಾನು ಅಂದ ತಕ್ಷಣ ಅಷ್ಟಕ್ಕೆ ಸೀಮಿತ ಆಗಲ್ಲ. ನನ್ನವರು, ನನ್ನ ಫ್ರೆಂಡ್ಸು, ನನ್ನ ಕುಟುಂಬದವರು, ಈ ಥರ ನನ್ನ ನೆರೆಹೊರೆಯರು, ನನ್ನ ಭಾಷೆ ಮಾತಾಡೋರು, ನನ್ನ ರಾಜ್ಯದವರು, ನನ್ನ ದೇಶದವರು ಅಂತ ನೋಡಿ ಎಷ್ಟು ಹೋಗುತ್ತೆ. ನಾನು ಅನ್ನೋದು ಸ್ಟಾರ್ಟ್ ಆಗಿರೋದು ನನ್ನದು ಅಂತ ಎಷ್ಟು ಏನು ಆಂಜನೇಯನ ಬಾಲಕ್ಕಿಂತ ಉದ್ದದಾಗಿ ಬೆಳ್ಕೊಂತ ಹೋಗುತ್ತೆ. ಹಾಗಾಗಿ ಈ ಒಂದು ತ್ಯಾಗದ ಮನೋಭಾವ ಇದ್ದಾಗ, ಆಸಕ್ತಿ ಅನ್ನೋದು ಇಲ್ಲದಿರುವಾಗ ಏನಾಗುತ್ತೆ ಅಂದ್ರೆ ಸ್ವಾರ್ಥ ಅನ್ನೋದು ಇರೋದಿಲ್ಲ. ಮತ್ತೆ ಇನ್ನೊಂದು ಲಾಭ ನಮ್ಗೆ ಏನಾಗುತ್ತೆ ಅಂದ್ರೆ ಶಾಂತವಾಗಿರುತ್ತೆ ಮನಸ್ಸು. ಅದಕ್ಕೋಸ್ಕರ ತ್ಯಾಗವನ್ನು ನಾವು ಅಭ್ಯಾಸ ಮಾಡಬೇಕು ಆಧ್ಯಾತ್ಮಿಕ ಸಾಧಕರು ಅಂತ. ಮತ್ತೆ ಹಲವರೆಲ್ಲ ಹಲವಾರು ಕಾರಣಗಳಿಗೆ ತ್ಯಾಗ ಮಾಡ್ತಾ ಇರ್ತಾರೆ. ಈಗ ದೇಶವನ್ನ ರಕ್ಷಣೆ ಮಾಡಬೇಕು ಅಂದ್ರೆ ಸೈನಿಕರು ಅವರ ಜೀವನವನ್ನೇ ಪಡವಾಗಿಟ್ಟು ತ್ಯಾಗ ಮಾಡ್ತಾರೆ ಅಲ್ವಾ. ಆದ್ರೆ ಒಬ್ಬೊಬ್ಬರು ಒಂದೊಂದಕ್ಕಾಗಿ ಇಂದಿನ ಒಂದು ಈಗ ಹಲವಾರು ಒಬ್ಬೊಬ್ಬರು ಒಂದೊಂದಕ್ಕಾಗಿ ತ್ಯಾಗ ಮಾಡ್ತಿರ್ತಾರೆ. ನಮ್ಮಲ್ಲೂ ಸಹ ನಾವು ನಮ್ಮ ಮಕ್ಕಳಿಗಾಗಿ ಅಂತಲೋ, ನಮ್ಮ ಏನೋ ಒಂದು ನಾವು ಒಂದು ಸಂಸ್ಥೆನೋ ಒಂದು ವ್ಯಾಪಾರನೋ ಮಾಡ್ತಾ ಇದ್ದೀವಿ ಅಂದರೆ ಇಡೀ ನಮ್ಮ ಜೀವನ, ನಮ್ಮ ದೇಹ, ಮನಸ್ಸು, ನಮ್ಮ ಬುದ್ಧಿ ಎಲ್ಲವೂ ಸಹ ಅದಕ್ಕೆ ಪಡವಾಗಿಡ್ತೀವಿ. ಆಮೇಲೆ ಒಂದು 60 ವರ್ಷ ಆ ಥರ ಆಯಿತು ಅಂತ ಇಟ್ಕೊಳ್ಳೋ, 70 ವರ್ಷ ಆ ಥರ ಆದಾಗ ಏನು ಅನ್ಕೊಂತೀವಿ, ನಾನು ತುಂಬ ಕಳ್ಕೊಂಡೆ ಅಂತ ಫೀಲ್ ಆಗ್ತಾರೆ ಎಷ್ಟೋ ಜನರು ನೋಡಿ. ಯಾವತ್ತಕ್ಕಾಗಿ ಅಷ್ಟೆಲ್ಲ ಶ್ರಮ ಪಟ್ಟು ಸಾಧಿಸಿರ್ತಾರೋ ಒಂದು ಗುರಿ ಇಟ್ಕೊಂಡು, ಅದಲ್ಲ ಅನ್ನೋದು ಆವಾಗ ರಿಯಲೈಸ್ ಆಗ್ತಾರೆ. ಹಾಗಲ್ಲ ನಾವು ಜೀವನ ಮಾಡಬೇಕಿರೋದು. ಅತಿ ಹೆಚ್ಚು ಯಾವುದೇ ಕಡೆನೂ ಇರೋದಲ್ಲ, ಆಸಕ್ತರಾಗಿರೋದಲ್ಲ, ಎಷ್ಟೋ ಅಷ್ಟಿರ್ಬೇಕು ನಮಗೆ. ಅದು ತ್ಯಾಗ ಅಂದ್ರೆ. ಅವಾಗ ನಮಗೆ ಗಮನ ಯಾ ಕಡೆ ಹೋಗುತ್ತೆ ಅಂದ್ರೆ ಆತ್ಮದ ಕಡೆ ಹೋಗುತ್ತೆ. ಇಲ್ಲ ಅಂದ್ರೆ ಈ ಪ್ರಾಪಂಚಿಕದಲ್ಲಿ ವಸ್ತುಗಳಲ್ಲಿ ಒಂದು ಸ್ಟೇಟಸ್ಸು, ನೇಮು, ಫೇಮು, ಬಂಧು ಬಳಗ, ಈ ತರ ನನ್ನ ಒಂದು ಏನು ವೃತ್ತಿ, ಇದರಲ್ಲೇ ನಾವು ಮುಳುಗೋಗ್ತೀವಿ. ಅದರಿಂದ ನಾವು ಆಸಕ್ತಿಯನ್ನ ಕಡಿಮೆ ಮಾಡ್ಕೋಬೇಕು. ಇದೆಲ್ಲ ನಮಗೆ ಆಸಕ್ತಿ ಕಡಿಮೆ ಆಯ್ತಂದ್ರೆ ಮನಸ್ಸು ಆಟೋಮೆಟಿಕ್ಲಿ ಶಾಂತವಾಗುತ್ತೆ. ಅದಕ್ಕೋಸ್ಕರ ತ್ಯಾಗ ಅನ್ನೋದು ಇರಬೇಕು ಅಂತ. ಹೀಗೆ ನಾವು ಒಂದು ಚಿಕ್ಕ ಉದಾಹರಣೆಯನ್ನ ನೋಡೋಣ. ಈಗ ಮಾವಿನ ಹಣ್ಣು ಸೀಸನ್ ಅಲ್ವಾ, ನಾವು ಮಾವಿನಕಾಯಿ ಇಷ್ಟ, ತುಂಬಾ ಇಷ್ಟ, ತುಂಬಾ ಜನರಿಗೆ ಇಷ್ಟ ಇರುತ್ತೆ ಮಾವಿನಕಾಯಿ ಇಷ್ಟ, ಮಾವಿನ ಹಣ್ಣು ಇಷ್ಟ ಅಂತ ನಾವು ಏನ್ ಮಾಡ್ತೀವಿ, ಇಷ್ಟ ಅಂತ ಒಂದು ತಿಂದು ಸುಮ್ಮನಿರ್ತೀವಾ? ಇಲ್ಲ, ಸ್ಟಾರ್ಟಿಂಗ್ ಸೀಸನ್ ಬಂದಿದೆ ಅಂದ್ರೆ ಒಂದಕ್ಕೆ ನಿಲ್ಸಲ್ಲ. ತುಂಬಾ ಇಷ್ಟ ಇರ್ತಕ್ಕಂಥವ್ರು 2 ತಿಂತೀವಿ, ಇನ್ನೂ ಹೆಚ್ಚು ತಿಂತೀವಿ. ಯಾಕೆ? ಅದರಲ್ಲಿ ಆಸಕ್ತಿ ಜಾಸ್ತಿ, ಇಷ್ಟ. ಯಾಕಂದ್ರೆ ಅದು ತಿಂದ್ರೆ ನನಗೆ ಒಂಥರ ತೃಪ್ತಿ ಸಿಗುತ್ತೆ ಅಲ್ವಾ. ದೇಹಕ್ಕಾದ್ರೆ ಸುಖ, ಮನಸ್ಸಿಗಾದ್ರೆ ತೃಪ್ತಿ ಅಲ್ವಾ. ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು, ಈಗ ತಾನೇ ಸೀಸನ್ ಬಂದಿದೆ ಅಂತಲೋ, ಇಲ್ಲ ಅಭ್ಯಾಸದ ಮೂಲಕವೋ ಒಂದಕ್ಕೂ 2ಕ್ಕೂ ಸೀಮಿತ ಮಾಡ್ಕೊಳ್ಳಲ್ಲ, ಹೆಚ್ಚು ತಿಂತೀವಿ. ಯಾಕಂದ್ರೆ ಹೆಚ್ಚು ತಿನ್ನೋದು ಯಾರು? ಅದರಲ್ಲಿ ಯಾರಿಗೆ ಹೆಚ್ಚು ಒಲವಿದೆಯೋ ಅವರು, ಹೆಚ್ಚು ಆಸಕ್ತಿ ಇರುತ್ತೋ ಅವರು ತಿಂತಾರೆ. ತಿಂದಾಗ ಏನಾಗುತ್ತೆ ಅಲ್ಲಿ ದೇಹ, ಹೀಗೆ ಅವಾಗ ಹೆಚ್ಚು ತಿಂದಾಗ ದೇಹಕ್ಕೆ ಅದು ಸೂಕ್ತ ಆಗದಿರ
ನಮಗೆ ಉಷ್ಣ ಆಯ್ತು ಅಂತಲೋ ಇಲ್ಲ ಮೋಷನ್ ಆಯ್ತು ಅಂತಲೋ ಮತ್ತೊಂದೇನೋ ಒಂದು ಏರುಪೇರು ಆಗುತ್ತೆ ಅಲ್ವಾ ದೇಹದಲ್ಲಿ. ತುಂಬ ಜನಕ್ಕಿದು ನಮ್ಮ ಅನುಭವದಲ್ಲಿ ಇರುತ್ತೆ. ಮಾವಿನ ಹಣ್ಣು ಒಂದೇ ಅಂತಲ್ಲ, ಬೇರೆ ಯಾವುದೇ ಆಗ್ಬೋದು, ಅತಿಯಾಗಿ ತಿಂದಾಗ ಅದರ ಎಫೆಕ್ಟ್ ಇದ್ದೇ ಇರುತ್ತೆ, ಯಾವುದೇ ಆಗ್ಬೋದು. ಸೊ ಹಾಗಾಗಿ ಯಾಕೆ ಅತಿಯಾಗಿ ನಾವು ಹೋದ್ವಿ ಅಂದರೆ, ತುಂಬ ಅದಂದ್ರೆ ನಮ್ಗೆ ತುಂಬ ಇಷ್ಟ. ಯಾಕೆ ಇಷ್ಟ ಅಂದರೆ ನನಗೆ ಒಂಥರ ತೃಪ್ತಿ ಸಿಗ್ತಿದೆ ನನಗೆ ಅದರಲ್ಲಿ, ಅದಕ್ಕೋಸ್ಕರ ತಿಂತೀವಲ್ವಾ. ನೋಡಿ, ಎಲ್ಲಿ ನಮಗೆ ಅತಿಯಾದ ಒಂದು ಆಸಕ್ತಿ ಇದೆಯೋ ಅಲ್ಲಿ ನನ್ಗೆ ಏನೋ ಸಿಗುತ್ತೆ ಅಂತ ಹೋದಾಗ ಏನಾಗುತ್ತೆ, ಆ ಎಫೆಕ್ಟ್ ನಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲೇನೆ. ದೇಹ ಸಹಕಾರ ಕೊಡೋದಿಲ್ಲ, ಏನೋ ಮೋಷನ್ಸ್ ಆಗೋದು ಇಲ್ಲ ಹೀಟ್ ಆಗೋದು ಮತ್ತೊಂದಾಗೋದು ಏನೋ ಒಂದು ಆಗೇ ಆಗುತ್ತೆ. ಆವಾಗ ಏನಾಗುತ್ತೆ, ನಮ್ಗೆ ಏನಾಯ್ತಲ್ಲಿ, ನಮಗೆ ನಾವು ಏನೆಲ್ಲ ಇಷ್ಟಪಟ್ಟು ಅದ್ರ ಹಿಂದೆ ಹೋಗ್ತಿರ್ತೀವೋ ಅದರಲ್ಲಿ ದುಃಖ ಇದೆ ಅನ್ನೋದು ಒಂದು ಅರ್ಥ ಮಾಡ್ಕೋಬೇಕು ನಾವು. ಏನು ವಸ್ತು ವಿಷಯಗಳಲ್ಲಿ ವ್ಯಕ್ತಿಗಳಲ್ಲಿ ಸುಖ ಇದೆ ಅಂತ ಹೋಗ್ತಿದೀವಲ್ಲ, ಸುಖ ಇರೋಂಗಿದ್ರೆ ಅದು ನಮಗೆ ಒಂದು ತೃಪ್ತಿಗೆ ನಿಲ್ಲಬೇಕಿತ್ತು. ಅದರ ಪರಿಣಾಮ ಆ ಥರ ಯಾಕೆ ಆಗ್ಬೇಕಿತ್ತು ಅಲ್ವಾ. ಇದು ತಿಳ್ಕೋಬೇಕು ನಾವು, ಅದಕ್ಕೋಸ್ಕರ ತ್ಯಾಗ ಮಾಡಬೇಕು. ಅಂದರೆ ಇಲ್ಲಿ ಮಾವನಣ್ಣೇ ತಿನ್ನಬಾರ್ದು ಅನ್ನಲ್ಲ, ಅದನ್ನು ಬಿಟ್ಬಿಡೋದು ಅಂತಲ್ಲ. ಅದು ಸರಿಯಾಗಿ ತಿಳ್ಕೊಂಡ್ರೆ ಏನು ಮಾಡ್ತೀವಿ ನಾವು, ಒಂದು ಸಮಯ ನಮ್ಗೆ ಏನಾದರೂ ಆ ಥರ ಹೆಲ್ತಲ್ಲಿ ಏರ್ಪೇರ್ ಆಯಿತು ಅಂದರೆ ಅದನ್ನೇ ಬಿಟ್ಬಿಡ್ತೀವಿ. ಓ ಇದು ತಿಂದರೆ ನನಗಾಗಲ್ಲ, ಇದು ಬೇಡ ಅಂತ. ಆ ಥರ ತ್ಯಾಗ ಅಂದರೆ, ಬಿಡುವುದು ಅಂದರೆ ಆಸಕ್ತಿಯನ್ನು ಬಿಡೋದಷ್ಟೇ ಹೊರತು ವಸ್ತುಗಳನ್ನು ಬಿಡೋದಲ್ಲ. ಹಾಗಾಗಿ ಅಲ್ಲಿ ಇನ್ನೊಂದಾಗುತ್ತೆ ನೋಡಿ. ಈಗ 4 ಹಣ್ಣು ಅಂತ ಇಟ್ಕೊಳ್ಳಿ, ಮನೆಯಲ್ಲಿ 4 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಹೆಚ್ಚು ಇದ್ರೆ ಎಲ್ಲವೂ ನೀನೇ ತಿನ್ನಿ ಪರವಾಗಿಲ್ಲ. 4 ಎಲ್ಲರಿಗೂ ನಮ್ಮ ಆಸೆ ಏನು ಮಾಡುತ್ತೆ, ನಮ್ಗೆ ಅದರಲ್ಲಿ ಏನೋ ಖುಷಿ ಸಿಗುತ್ತೆ ತೃಪ್ತಿ ಸಿಗುತ್ತೆ ಅಂತ 2 ತಿಂದ್ಬಿಡ್ತೀವಿ ಅಲ್ವಾ. ಅಲ್ಲಿ ನನಗೆ ಸ್ವಾರ್ಥ ಬಂತ ಇಲ್ವಾ, ಇನ್ನೊಬ್ಬರಿಗೂ ಇರಬೇಕು ನಂತರನೇ ಅವರು ಅನ್ನೋದು ಅಲ್ಲಿ ಮರ್ತೋದ್ವಿ ನಾವು. ನಮ್ಗೆ ಗೊತ್ತಿಲ್ಲ ಅಂತಲ್ಲ, ಅದೇನು ಎಲ್ಲರಿಗೂ ಗೊತ್ತಿರೋದೆ. ಆ ಸಮಯದಲ್ಲಿ ಅದನ್ನ ನಾನು ಫಾಲೋ ಮಾಡಿಲ್ಲ ಅಷ್ಟೆ. ಯಾಕೆ ಫಾಲೋ ಮಾಡಿಲ್ಲ, ಅದರಲ್ಲಿ ತುಂಬ ನನಗೆ ಆಸಕ್ತಿ ಇದೆ. ಸೊ ಆಸಕ್ತಿ ಹೆಚ್ಚಾದ್ರೆ ಏನಾಯ್ತು, ಇಲ್ಲಿ ನಮ್ಗೇನು ಅರ್ಥ ಆಗ್ತಿದೆ ಈ ಉದಾಹರಣೆಯಿಂದ, ಸ್ವಾರ್ಥಿಗಳಾಗ್ತೀವಿ ನಾವು. ಸೊ ಸ್ವಾರ್ಥಿಗಳಿಂದ ನಾವು ಜೀವನ ಮಾಡಿದ್ರೆ ಯಾವ ಕಡೆ ಹೋಗುತ್ತೆ ನಮ್ಮ ಜೀವನ, ಮಾಧವನ ಕಡೆ ಹೋಗುತ್ತಾ, ಖಂಡಿತ ಹೋಗೋದಿಲ್ಲ. ಅದಕ್ಕಾಗಿ ನಾವು ತ್ಯಾಗ ಅನ್ನೋದಂದ್ರೆ ಬಿಡೋದು ಅಷ್ಟೇ, ಆಸಕ್ತಿಯನ್ನ ಬಿಡುವುದು. ಯಾಕೆ ಬಿಡಬೇಕು ಅಂದ್ರೆ ನಮಗೆ ಅಲ್ಲಿ ಸ್ವಾರ್ಥ ಹೆಚ್ಚಾಗುತ್ತೆ, ನಿಸ್ವಾರ್ಥಿಗಳಾಗಬೇಕು ಅಂತ. ಮತ್ತೆ ಇನ್ನೊಂದು ಉದಾಹರಣೆ ನೋಡೋಣ. ಈಗ ಶಾಂತಿ ಸಿಗುತ್ತೆ ಅಂತಂದುವಲ್ವಾ, ತ್ಯಾಗದಿಂದ. ತ್ಯಾಗ ಅಂದ್ರೆ ಬಿಡುವುದು ಅನ್ನೋದು. ಈಗ ಒಂದು ಉದಾಹರಣೆ ತಗೊಳ್ಳೋದ್ರೆ, ನಾನೀಗ ಸುನೀತಾ ಮೇಡಮ್ ಕೇಳಿದೆ, ಮೇಡಮ್ ಫೋನ್ ನಂಬರ್ ಕೊಡಿ, ಯಾರ್ದೋ ಒಬ್ಬರದು ಮಾಸ್ಟರ್ದು ಕೊಡಿ ಅಂತ ಕೇಳಿದೆ. ಅವರು ಕೊಟ್ಟಿಲ್ಲ ಅಂತ ಇಟ್ಕೊಳ್ಳೋಣ, ಕೊಡಲ್ಲ ಅಂತಲ್ಲ, ಕೊಡ್ತಾರೆ, ಅಕಸ್ಮಾತ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ ನಮ್ಗೆ ಅರ್ಥ ಆಗೋದಕ್ಕೆ. ಆವಾಗ ನಾನೇನು ಭಾವಿಸ್ತೀನಿ, ಕೊಟ್ಟಿಲ್ಲ ಅಂದಾಗ, ಓ ಇವರು ಅವ್ರೇನು ಬ್ಯುಸಿ ಇದ್ದು ಕೊಟ್ಟಿಲ್ವೋ, ಇಲ್ಲ ಅವ್ರಿಗಿಷ್ಟ ಇಲ್ಲದಿರೋ ಕೊಟ್ಟಿಲ್ವೋ, ಮರ್ತೋಗಿ ಕೊಟ್ಟಿಲ್ವೋ ಗೊತ್ತಿಲ್ಲ, ಒಟ್ಟಾರೆ ಭಾವಿಸೋದು ಏನು ನಾನು, ಓ ಇವರು ನಾನು ಹೇಳಿದ್ರೂ ಸಹ ಕೊಡ್ತಿಲ್ಲ, ನೋಡಿ ಇವ್ರಿಗೆ ಎಷ್ಟು ಇಗೋ ಇದೆ ಅಂತ ಅನ್ಕೊಂತೀನಿ. ನನ್ನಲ್ಲಿ ನಾನು ಕೇಳಿದ್ರೆ ಕೊಟ್ಟಿಲ್ಲ ಅಂತ ನನಗೆ ಈಗೋ ಇದ್ದಿದ್ದಕ್ಕಾಗಿ ಅದು ಮರ್ತೋದೆ ನಾನು, ನನ್ನ ಕಡೆ ಗಮನ ಇಲ್ಲ. ಇನ್ನೊಬ್ಬರು ನನಗೆ ಅವರು ಕೇಳಿದಾಗ ನನಗೆ ಕೊಟ್ಟಿಲ್ಲ ಅಂತ ನಾನೇನು ಮಾಡ್ತೀನಿ, ಮನಸ್ಸಲ್ಲಿ ಯಾವ ಥರ ರಿಯಾಕ್ಷನ್ ಆಗುತ್ತೆ, ಅದನ್ನು ಅವ್ರಿಗೆ ಹೇಗಾದರೂ ಸರಿ ಅವ್ರ ಹತ್ರ ನಾನು ತಗೋಬೇಕು ಅಂತ ಮತ್ತೆ ಮೆಸೇಜ್ ಹಾಕೋದು, ಫೋನ್ ಹಾಕೋದು, ಇಲ್ಲ ಅವ್ರು ಏನಾದರೂ ಸೆಷನಲ್ಲಿ ಇರಬಹುದು, ಇವಾಗ ಇದ್ದ ಹಾಗೇನೆ ಇದ್ದಾಗ ಮಾಡೋದು, ಡಿಸ್ಟರ್ಬ್ ಮಾಡೋದು ಮಾಡಿದಾಗ ಹೇಗಿರುತ್ತೆ ಅವಾಗ, ನಾವು ಅನ್ಕೊಳ್ಳೋದೇನು, ಅವರಿಗೆ ನಾನು ಕೇಳಿದ್ದನ್ನ ಅವ್ರ ಕಡೆಯಿಂದ ಪಡ್ಕೋಬೇಕು ಅನ್ನೋ ಪ್ರಯತ್ನ ಎಷ್ಟು ತರದರಲ್ಲಿ ನನ್ನ ತಲೆಯಲ್ಲಿ ಓಡಿಸ್ತೀನಿ ನಾನು. ಆ ಓಡಿಸೋವಾಗ ನನ್ನ ತಲೆಯಲ್ಲಿ ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಇಲ್ಲ ಇನ್ನೊಬ್ರಿಗೆ ಹೇಳಬೇಕು, ಅವರು ನೋಡಿ ಈ ಥರ ಮಾಡಿದ್ರು ಅಂತ ಯಾವುದೋ ಒಂದು ಮೂಲಕದಲ್ಲಿ ಪ್ರಯತ್ನದಿಂದ ನಾನು ಅವ್ರ ಹತ್ರ ಇಸ್ಕೋಬೇಕು ಫೋನ್ ನಂಬರ್. ಆ ಥರ ಮಾಡಿ ನನ್ನ ತಲೆಯನ್ನು ಎಷ್ಟು ಓಡಿಸ್ತೀನಿ, ಆ ಯೋಚನೆಗಳು ಈ ಥರ ಆ ಥರ ಪ್ಲ್ಯಾನ್ ಮಾಡೋದರಲ್ಲಿ ನನ್ನ ಮನಸ್ಸು ಯಾವ ಥರ ಇರುತ್ತೆ ನಾವು ಚೆಕ್ ಮಾಡ್ಕೋಬೇಕು. ಪ್ರಶಾಂತವಾಗಿರುತ್ತಾ, ಇರೋದಿಲ್ಲ, ಖಂಡಿತ ಇರೋದಿಲ್ಲ. ಹೀಗೆ ಮಾಡೋಣ ಹಾಗೆ ಮಾಡೋಣ ಇದು ಅವಶ್ಯಕತೆ ಇದೆಯಾ, ಅಲ್ಲಿ ಯಾಕೆ ಆ ಥರ ಆಯಿತು ಅಂದರೆ ಅಲ್ಲಿ ನಾನು ಅನ್ನೋ ಅಹಂ ಬಂತು. ಹಾಗಾಗಿ ಏನು ತ್ಯಾಗ ಮಾಡಬೇಕು ನಾನು ಅಂದರೆ ಈಗೋ ಅನ್ನ ತ್ಯಾಗ ಮಾಡಬೇಕು.
ಹಾಗಾಗಿ ತ್ಯಾಗ ಮಾಡೋದು ಬಿಡೋದು ಅಂದರೆ ನಮ್ಮಲ್ಲಿ ಏನಿದೆಯೋ ಈ ಥರ ನಮಗೆ ಅನಾವಶ್ಯಕವಾಗಿರೋದು ಅಂದರೆ ನಮಗೆ ಇರೋ ಸ್ಥಿತಿಗಿಂತ ಇನ್ನೂ ಕೆಳ ಸ್ಥಿತಿಗೆ ನಾವು ಹೋಗೋದಕ್ಕೆ ಕಾರಣ ಯಾವುದು ಆಗ್ತಿದೆಯೋ ಅಂಥವನ್ನು ತ್ಯಾಗ ಮಾಡಬೇಕು. ಹಾಗಾಗಿ ನಮಗೆ ನಾವೇ ನೋಡ್ಕೋಬೇಕು, ನನ್ನಲ್ಲಿ ಏನಿದೆ ಅಂತ ಲಿಸ್ಟ್ ಮಾಡ್ಕೋಬೇಕು. ಈಗೋ ಇದೆಯಾ, ಅಹಂ ಇದೆಯಾ, ಅಹಂ ಇದ್ರೆ ಈಗೋ ಇದ್ರೆ ಅದನ್ನು ತ್ಯಾಗ ಮಾಡ್ಬೇಕು ನಾನು. ಆ ಅಹಂ ಇದ್ದಿದ್ದಕ್ಕಾಗಿ ನನಗೆ ನನ್ನ ಒಂದು ಮನಸ್ಸು ಪೀಸ್ಫುಲ್ ಆಗಿರೋಕ್ಕಾಗಿಲ್ಲ. ಏನು ಮಾಡಬೇಕು, ಹೇಗೆ ಮಾಡಬೇಕು, ಹೇಗೆ ಅವರಿಂದ ಮಾಡಬೇಕು ಅನ್ನೋದಾಯಿತು. ಅದೇ ನನಗೆ ಅಲ್ಲಿ ಜ್ಞಾನ ಇದ್ದಿದ್ರೆ, ಅಂದರೆ ಅರಿವಿದ್ದಿದ್ರೆ ಏನು ಮಾಡ್ತಿದ್ದೆ, ನನಗೆ ಬೇಕಿರೋದೇನು ಫೋನ್ ನಂಬರ್, ಆಯಿತು ಅವ್ರು ಕೊಟ್ಟಿಲ್ಲ, ಕಾರಣ ಏನೇ ಇದ್ಕೊಳ್ಳಿ, ನನಗೆ ಬೇಕಿರೋದು ಫೋನ್ ನಂಬರ್. ಹಾಗಾಗಿ ನಾನೇನು ಮಾಡ್ತೀನಿ, ಮತ್ತೊಬ್ಬರನ್ನ ಕೇಳ್ತೀನಿ. ಮತ್ತೊಬ್ಬರನ್ನ ಕೇಳಿದಾಗ ಅವ್ರು ಕೊಡ್ತಾರೆ. ನನ್ನ ಕೆಲಸ ನನಗೆ ಏನಕ್ಕೆ ಬೇಕಿತ್ತು ಇನ್ನೊಬ್ಬರು ಫೋನ್ ನಂಬರ್ ಮಾಸ್ಟರ್ದು, ಆ ಕೆಲಸ ಮುಗೀತು. ಎಷ್ಟು ನಿರಾಳ ಆಗೋಯ್ತು ನೋಡಿ. ಈ ತ್ಯಾಗ ಅನ್ನೋದಿರೋದ್ರಿಂದ ಅಂದ್ರೆ ಬಿಟ್ಬಿಡೋದು, ಅಲ್ಲಿಗಲ್ಲಿಗೆ ಅನಾವಶ್ಯಕವಾಗಿರೋದೆಲ್ಲ ಬಿಡ್ತಾ ಹೋಗೋದು ತ್ಯಾಗ ಅಂದ್ರೆ. ನನಗೆ ಬೇಕಿರೋದು ಫೋನ್ ನಂಬರು, ಸುನೀತಾ ಮೇಡಮ್ ಕೊಟ್ರೆ ಏನು, ಇನ್ನೊಬ್ರು ಕೊಟ್ರೆ ಏನು, ನನ್ನ ಕೆಲಸ ಆಗ್ಬೇಕಷ್ಟೆ. ಇವರಿಂದಲೇ ಆಗ್ಬೇಕು, ಇವ್ರು ಯಾಕೆ ಕೊಟ್ಟಿಲ್ಲ ನಾನು ಕೇಳಿದಾಗ ಅಂತ ಹೋದಾಗ, ಅವಾಗ ನನಗೆ ಅದು ಈಗೋ ಇರೋದ್ರಿಂದ ಆ ಥರ ನಾನು ಯೋಚನೆ ಮಾಡಿದೆ. ಆ ಈಗೋವನ್ನು ತ್ಯಾಗ ಮಾಡಿದಾಗ, ಬಿಟ್ಟು ನಾನು ಇಲ್ಲದಿನ ಮಾಡಿಕೊಂಡಾಗ, ಆವಾಗ ನನಗೇನಾಯಿತು, ಮನಸ್ಸು ನಿರಾಳವೂ ಆಯಿತು, ನನ್ನ ಕೆಲಸವೂ ಆಯಿತು. ಈ ಥರ ನಾವು ಪ್ರತಿಯೊಂದರಲ್ಲೂ ಸಹ ಏನೇನಿದೆಯೋ ಅನವಶ್ಯಕವಾಗಿರೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು, ಅದೆಲ್ಲವನ್ನು ತ್ಯಾಗ ಮಾಡ್ತಾ ಹೋಗೋದು. ತ್ಯಾಗ ಅಂದರೆ ಬಿಡ್ತಾ ಹೋಗೋದು ಅವೆಲ್ಲವನ್ನು. ಆವಾಗ ನಮಗೆ ಶಾಂತಿಯನ್ನು ಸಿಕ್ಕೇ ಸಿಗುತ್ತೆ. ಈಗ ಅವ್ರು ಕೊಟ್ಟಿಲ್ಲ ಅಂತ ಒದ್ದಾಡೋಕ್ಕಿಂತ, ನನಗೆ ಏನು ಉದ್ದೇಶಕ್ಕಾಗಿ ಬೇಕಿತ್ತು ನಂಬರು, ಅದು ಯಾವುದೋ ಮೂಲಕ ಪಡ್ಕೊಳ್ಳೋದಕ್ಕೆ ಆ ಮನಸ್ಥಿತಿ ನನ್ನಲ್ಲಿದ್ದ ಕಾಮಾಗಿತ್ತು ಅಂದರೆ ಅದು ಓಡುತ್ತೆ. ಇನ್ಯಾರನ್ನ ಕೇಳಬೇಕು ನಾನು, ಯಾರಿಗೆ ಕಾಂಟ್ಯಾಕ್ಟ್ ಇದ್ದಾರೆ ಇಂಥ ವ್ಯಕ್ತಿ ಅನ್ನೋದು. ಇಲ್ಲ ಈ ಪ್ಲಾನಲ್ಲೇ ಇದ್ದರೆ ನನಗೆ ಓಡುತ್ತಾ, ಈ ಒಬ್ಬ ವ್ಯಕ್ತಿಯನ್ನೇ ನಿರೀಕ್ಷೆ ಮಾಡ್ತಾ ಇರ್ತೀನಿ ನಾನು, ಅವರಿಂದಲೇ ಬರಬೇಕು, ಅವರಿಂದಲೇ ಬರಬೇಕು ಅಂತ. ನೋಡು, ಇಲ್ಲಿ ಒಂದು ಫ್ರೆಂಡ್ಶಿಪ್ಪನ್ನು ಕಳ್ಕೊಂತೀವಿ, ಮನಸ್ತಾಪಗಳು ಬರುತ್ತೆ ಅಲ್ವಾ, ನಮ್ಮ ಮನಃಶಾಂತಿಯನ್ನು ಕಳ್ಕೊಂತೀವಿ. ಹಾಗಾಗಿ ತ್ಯಾಗ ಅಂದರೆ ತ್ಯಜಿಸುವುದು ಯಾವುದನ್ನ, ಆಸಕ್ತಿಯನ್ನ. ಇಲ್ಲಿ ಆಸಕ್ತಿ ಯಾವುದು, ಅವರ ಮೇಲೆ ಅಲ್ವಾ, ಹೀಗೆ ಹಾಗೆ ಅನ್ನೋದಿತ್ತಲ್ಲ, ಅದನ್ನು ಬಿಡಬೇಕು. ಅವ್ರು ಹೇಗಾದ್ರೂ ಇರಲಿ, ಅವ್ರಿಷ್ಟ ಅಲ್ವಾ, ನಾನು ಹೇಗಿರ್ಬೇಕೋ ಹಾಗಿರ್ಬೇಕಷ್ಟೆ. ಅವರು ಇಂಥವ್ರು ಅಂಥವ್ರು ಅನ್ನೋದು ಬೇಕಿಲ್ಲ, ಅದು ತ್ಯಾಗ ಮಾಡಬೇಕು ಅಷ್ಟೆ. ತ್ಯಜಿಸೋದು ಅಂದ್ರೆ ಅದು ಬಿಟ್ಟಾಗ ನಮಗೆ ಶಾಂತಿ ಖಂಡಿತ ಸಿಕ್ಕೇ ಸಿಗುತ್ತೆ. ಈ ತರ ನಾವು ಹೋದಾಗ ತ್ಯಾಗದಿಂದ ಅಂದ್ರೆ ಇದೆಲ್ಲ ಪ್ರತಿಯೊಂದನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತೀವಿ, ಜೋರಾಗಿ ಒಂದನ್ನ. ಅದು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಬಿಡ್ತಾ ಹೋಗ್ಬೇಕು. ಆ ಕೆಲಸ ಮುಗಿತಾ ಆಯ್ತು ಅಷ್ಟೇ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ. ಅದಲ್ಲದಿರ ಅಭ್ಯಾಸದ ಮೂಲಕ ಗಟ್ಟಿಯಾಗಿ ಇಟ್ಕೊಂಡ್ಬಿಡ್ತೀವಿ, ಅದು ಇರಬಾರದು. ಈ ತರ ನಾವು ಎಷ್ಟರಲ್ಲಿರ್ತೀವಿ ನೋಡಿ, ಈ ಒಂದು ಉದಾಹರಣೆಯಿಂದಲೇ ನಾನು ಅಂತ ನನ್ನ ದೇಹದ ಮೇಲೆ ಎಷ್ಟಿರುತ್ತೆ, ನನ್ನವರು ಅಂತ ನನ್ನ ಮಕ್ಕಳು ಅಂತ ಎಷ್ಟು ಹಚ್ಕೊಂಡಿರ್ತೀವಿ ನಾವು ಅಲ್ವಾ. ಅದರಿಂದ ನನ್ಗೇನಾಗುತ್ತೆ, ನೋವೇ ಆಗುತ್ತೆ, ಸುಖ ಏನ್ ಬರೋದಿಲ್ಲ, ಹೆಚ್ಚು ಕಷ್ಟನೇ ಬರೋದು. ಹಾಗಾಗಿ ಈ ಶರೀರ ಬಗ್ಗೆ ಆಗ್ಬೋದು, ನಮ್ಗೆ ಯಾರಾದ್ರೂ ಆತ್ಮೀಯರು ಅಂತ ಅನ್ಕೊಂಡಿರ್ತೀವಲ್ವಾ, ನಮ್ಮ ಮಕ್ಕಳೇ, ನಮ್ಮ ಕುಟುಂಬ ಸದಸ್ಯರೇ ಅಂತೆಲ್ಲ, ಅದು ಅವ್ರ ಬಗ್ಗೆ ಆಗ್ಬೋದು, ಅದೇ ತರ ಹಣದ ಬಗ್ಗೆ ಆಗ್ಬೋದು, ನಮ್ಮ ಸಂಪತ್ತು ಬಗ್ಗೆ ಆಗ್ಬೋದು, ಇಲ್ಲ ನಮ್ಮ ಒಂದು ಸ್ಟೇಟಸ್ ಬಗ್ಗೆ ಆಗ್ಬೋದು, ತುಂಬಾ ಅದನ್ನ ಕಡೆ ಆಸಕ್ತರಾಗಿರೋದ್ರಿಂದ ನಮ್ಗೆ ದುಃಖವೇ ಆಗ್ತಿರುತ್ತೆ ಹೊರತು ನಮ್ಗೆ ಶಾಂತ ಮನಸ್ಸಿರೋದಿಲ್ಲ. ಅದೆಲ್ಲವನ್ನು ತ್ಯಾಗ ಮಾಡಿದಾಗ, ಅದನ್ನು ಬಿಡಿಸ್ಕೊಂಡಾಗ, ಬಿಟ್ಟಾಗ ಏನಾಗುತ್ತೆ, ಶಾಂತವಾಗಿರ್ತೀವಿ ನಾವು. ಸೊ ಹಾಗಾಗಿ ನನ್ನಲ್ಲಿ ಏನೇನಿದೆ ಅನ್ನೋದು ನಾನು ತಿಳ್ಕೋಬೇಕಾಗುತ್ತೆ. ಹಾಗ ಮಾಡಿದಾಗ ನಮ್ಗೇನಾಗುತ್ತೆ ಅಂದ್ರೆ ಮೋಹ ಅನ್ನೋದನ್ನು ಕಡಿಮೆ ಆಗುತ್ತೆ ನಮಗೆ. ಈ ತರ ನಮ್ಮನ್ನು ನಾವು ನೋಡ್ಕೊಂತ, ನಮ್ಮಲ್ಲಿರ್ತಕ್ಕಂಥದನ್ನ ಬಿಡುತ್ತಾ ಹೋದಾಗ ನಾವು ಕ್ರಮೇಣ ನಮ್ಮ ಆತ್ಮದ ಕಡೆಗೆ ಹೋಗ್ತೀವಿ. ಇಲ್ಲ ಅಂದ್ರೆ ನೋಡಿ, ಈಗ ಹುಟ್ಟಿದ ತಕ್ಷಣ ಏನು ಮಗು ಅಂತ ಹೆಸರಿರುತ್ತೆ ಅಲ್ವಾ, ಮಗು ಅಂತಲೇ ಕರಿತೀವಿ. ಅದು ಹೆಣ್ಮಗು ಆಗ್ಲಿ ಗಂಡ್ಮಗು ಆಗ್ಲಿ, ಅದಕ್ಕೆ
ಹೆಸರಿರಲ್ಲ, ಮಗು ಅಂತಲೇ ಕರಿತೀವಿ. ಮತ್ತೆ ಎಲ್ಲಾ ಮಕ್ಕಳನ್ನೂ ನಮ್ಮ ಮಕ್ಕಳನ್ನೇ ಅಲ್ಲ, ಮಗು ಅಂತಲೇ ಕರಿತೀವಿ. ಆದ್ರೆ ಒಂದು ನಾಮಕರಣ ಆಯ್ತು, ಒಂದು ಹೆಸರು ಬಂತು ಅಂತ ಇಟ್ಕೊಳ್ಳಿ, ಅದಕ್ಕೆ ಏನೆಲ್ಲ ಸೇರುತ್ತೋ ಅದಕ್ಕೆ ಹೆಸರು ಬಂತು. ಹೆಸರು ಬಂದ ತಕ್ಷಣ ಈ ವಸ್ತುಗಳು ನನ್ನದು, ಇವ್ರು ನಮ್ಮಮ್ಮ ನಮ್ಮಪ್ಪ, ನಮ್ಮ ಅಪ್ಪ ನಮ್ಮ ಅಜ್ಜಿ ತಾತ, ಈ ತರ ಎಲ್ಲರೂ ಒಂದೊಂದೊಂದೊಂದೇ, ನಮ್ಮ ಅಂಕಲ್ ಆಂಟಿ, ಈ ತರ ಹೆಸರಿಂದ ನನ್ನವರು ಅಂತ ಬಂತು. ಮತ್ತೆ ಆ ಗೊಂಬೆಗಳಾಗ್ಬೋದು, ಏನೆಲ್ಲ ಆಗ್ಬೋದು, ಬಟ್ಟೆ ಆಗ್ಬೋದು, ನನ್ನದು ಅಂತ ಬಂತು ನೋಡಿ. ಎಲ್ಲಿಂದ ಏನೂ ಇಲ್ಲದಿರ ಇರೋದನ್ನ, ಪ್ರಾರಂಭ ಆಗಿರೋದು ಒಂದೊಂದೊಂದೊಂದೇ ಪ್ಲಸ್ ಮಾಡ್ಕೊಂತ ಮಾಡ್ಕೊಂತ ಬರ್ತಿದೀವಿ. ಇಲ್ಲಿ ಎಷ್ಟು ವರ್ಷಗಳಾಗಿದೆಯೋ ಇಲ್ಲಿವರೆಗೂ ನಾವು ಪ್ಲಸ್ ಮಾಡಿರೋದೇ ಎಲ್ಲವನ್ನು. ಚಿಕ್ಕ ವಯಸ್ಸಿನಿಂದ ತ್ಯಾಗ ಮಾಡೋದು ಅಂದ್ರೆ ಏನಂದ್ರೆ, ಆ ಪ್ಲಸ್ ಮಾಡಿರೋದೆಲ್ಲ ಮೈನಸ್ ಆಗ್ತಾ ಹೋಗ್ಬೇಕು ಇವಾಗ. ನಾನು ಅಂದ್ರೆ ಏನು, ನನ್ನದು ಅಂದ್ರೆ ಏನು, ನನ್ನವರು ಅಂದ್ರೆ ಏನು ಅನ್ನೋದು ತಿಳ್ಕೊಂತ, ಅದ್ರಲ್ಲಿ ಎಷ್ಟು ಆಸಕ್ತಿ ಇರಬೇಕು ಇಟ್ಕೊಂತ, ಅದೆಲ್ಲ ಮೈನಸ್ ಮಾಡ್ಕೊಂತ ಹೋಗೋದೇ ತ್ಯಾಗ ಅಂದ್ರೆ. ಇದೆಲ್ಲ ಯಾಕೆ ಬೇಕು ಅಂದ್ರೆ, ನಾವು ಒಂದು ಶ್ಲೋಕವನ್ನ ನೋಡಿದಾಗ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಅನ್ನೋದು ಎಲ್ಲರಿಗೂ ತಿಳಿದಿರೋ ಒಂದು ಶಾಂತಿ ಮಂತ್ರ ಅದು ಅಲ್ವಾ. ಅದರಲ್ಲಿ ಹೇಳ್ತಿರೋದು ನಮ್ಗೆ ಚೆನ್ನಾಗೆ ಅರ್ಥ ಆಗುತ್ತೆ ನೋಡಿ, ಯಾಕೆ ತ್ಯಾಗ ಇರಬೇಕು ಅಂತ. ಅಸತ್ಯನಿಂದ ಸತ್ಯದ ಕಡೆಗೆ ಅಂತ ಹೇಳ್ತಿರೋದು, ತಮಸ್ಸಿನಿಂದ ಜ್ಯೋತಿರ್ ಕಡೆಗೆ ಅಂದ್ರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಅಂತ. ಮತ್ತಿನ್ನೊಂದು ಮೃತ್ಯೋರ್ಮ ಅಮೃತಂ ಗಮಯ ಅಂದ್ರೆ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಅಂತ. ಸೊ ಹಾಗಾಗಿ ಇವತ್ತು ನಾವು ಯಾಕೆ ಮಾನವನಿಂದ ಮಾಧವ ಈ ತ್ಯಾಗ ಅನ್ನೋದು ತಗೊಂಡಿದೀವಿ ಅಂದ್ರೆ, ಈ ಮರಣದಿಂದ, ಮೃತ್ಯುವಿನಿಂದ ಆ ಅಮೃತತ್ವ ಅಂತೀವಲ್ವಾ, ಅದರ ಕಡೆ, ಶಾಶ್ವತದ ಕಡೆಗೆ ಹೋಗೋದು ಅನ್ನೋದು ಇಲ್ಲಿ ತ್ಯಾಗ ಮಾಡಬೇಕಿರೋದು. ಇದು ನಾವು ಏನು ಅಸತ್ಯದಿಂದ ಸತ್ಯದ ಕಡೆಗೆ ಹೋಗ್ಬೇಕು ಅಂತ. ಅಸತ್ಯ ಅಂದ್ರೆ ಸುಳ್ಳು ನಿಜ ಅಂತಲ್ಲ. ಸತ್ಯ ಅಂದ್ರೆ ಏನು ಅಂದ್ರೆ ಸುಳ್ಳು ನಿಜ ಅನ್ನೋದಲ್ಲ, ಶಾಶ್ವತವಾಗಿರೋದು ಅಂತ. ಅಸತ್ಯ ಅಂದ್ರೆ ನಶಿಸಿ ಹೋಗೋದು ಅಂತ. ಯಾವುದು ಆ ಅಸತೋಮ ಸದ್ಗಮಯ, ಅಸತ್ಯ ಯಾವುದು, ಸತ್ಯ ಯಾವುದು, ಅಸತ್ಯ ಯಾವುದು ಅನ್ನೋದು ನಾವು, ಯಾವುದು ಅಸತ್ಯವೋ ಅದನ್ನ ತ್ಯಾಗ ಮಾಡಬೇಕು. ಯಾವುದು ಅಸತ್ಯ? ಈ ದೇಹ ಅನ್ನೋದು, ಮನಸ್ಸು ಅನ್ನೋದು. ನೋಡಿ, ಹುಟ್ಟಿದಾಗ ನಮ್ಗೇನು ಹೆಸರು ಇರ್ಲಿಲ್ಲ ಅಲ್ವಾ, ಆಮೇಲೆ ಎಲ್ಲ ಒಂದೊಂದು ಸೇರ್ತಾ ಹೋಯ್ತು. ಏನೇನು ಸೇರಿಸ್ಕೊಂಡಿದ್ವೋ ಅದೆಲ್ಲವನ್ನು ತ್ಯಾಗ ಮಾಡಬೇಕು ನಾವು. ಅಸತ್ಯವನ್ನ ಸತ್ಯದ ಕಡೆಗೆ, ಶಾಶ್ವತದ ಕಡೆಗೆ ಹೋಗ್ಬೇಕು. ಈ ದೇಹ ಶಾಶ್ವತ ಅನ್ನ ಗೊತ್ತಿದೆ, ಯಾಕಂದ್ರೆ ಒಂದು ಅಷ್ಟು ವರ್ಷಗಳಾದ್ಮೇಲೆ ಇದನ್ನ ಬಿಡ್ತೀವಿ ದೇಹವನ್ನ. ಅದಕ್ಕಾಗಿ ಇದು ಅಸತ್ಯ ಅನ್ನೋದು, ಸತ್ಯ ಅನ್ನೋದು ಆತ್ಮ ಅನ್ನೋದು ಗೊತ್ತಿದೆ. ಹಾಗಾಗಿ ಯಾವುದು ಸತ್ಯ ಯಾವುದು ಅಸತ್ಯ, ಅಸತ್ಯ ಆಗಿರೋದನ್ನ ತ್ಯಾಗ ಮಾಡಬೇಕು. ಮತ್ತೆ ಕತ್ತಲಿಂದ ಬೆಳಕಿನ ಕಡೆಗೆ ಅಂದ್ರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಅಂತ. ಯಾವುದಿದೆ ನಮ್ಮಲ್ಲಿ ಅಜ್ಞಾನ ಅನ್ನೋದು ನೋಡ್ಕೋಬೇಕು ನಾವು. ಈಗಾಗಲೇ ನಾವು ಉದಾಹರಣೆಗಳನ್ನು ನೋಡಿದಾಗ ಅಲ್ಲಿ ಜ್ಞಾನದ ಕೊರತೆ ಅನ್ನೋದು ನಮ್ಗೆ ಗೊತ್ತಾಗ್ತಿದೆ. ಪ್ರತಿಯೊಂದರಲ್ಲೂ ಅಷ್ಟೇ, ನಾವೆಷ್ಟೆಷ್ಟು ಆ ಅಜ್ಞಾನದಲ್ಲಿ ಇರ್ತೀವೋ ಅವಾಗೆಲ್ಲ ನಾವು ಆ ಒಂದು ಅಂದ್ರೆ ಕತ್ತಲು, ಬೆಳಕಿನ ಕಡೆಗೆ ಅಂದ್ರೆ ಜ್ಞಾನದ ಕಡೆಗೆ ನಾವು ಹೋಗೋದಕ್ಕೆ ಆಗೋದಿಲ್ಲ. ಇಲ್ಲಿ ಏನು ಅಂದ್ರೆ, ಈ ದೇಹವೇ ನಾನು ಅನ್ನೋದು, ಈ ಮನಸ್ಸೇ ಇಂದ್ರಿಯಗಳಿಂದ ನಡೀತಿರೋದೇ ನಾನು ಅಂತ, ಅಂದ್ರೆ ಈ ನನ್ನ ಗುಣಗಳಿಂದ ಏನ್ ನಡೀತಿದೆಯೋ ಅದೇ ಸತ್ಯ ಅನ್ಕೊಂಡ್ಬಿಟ್ಟಿರ್ತೀವಿ ನಾವು. ಆ ಜ್ಞಾನ ಇಲ್ಲ ಆಗಿರೋದ್ರಿಂದ ಅದನ್ನ, ಹಾಗಾಗಿ ನಾವು ಆ ಅಜ್ಞಾನವನ್ನ ತ್ಯಾಗ ಮಾಡಬೇಕು ಇಲ್ಲಿ. ಆ ಥರ ನಾವು ಮಾಡ್ತಾ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ, ಮೃತ್ಯೋರ್ಮ ಅಮೃತಂ ಗಮಯ ಅಂದ್ರೆ ಆ ಮೃತ್ಯು ಅನ್ನೋದು ಸಹ ತ್ಯಾಗ ಮಾಡಬೇಕು ಅನ್ನೋದು ಬರುತ್ತೆ ನಮಗೆ. ಸಿದ್ಧ ಆಗ್ತೀವಿ ನಾವು, ಪ್ರಿಪೇರ್ ಆಗ್ತಾ ಹೋಗ್ಬೇಕು ಹಂತ ಹಂತವಾಗಿ, ಚಿಕ್ಕ ಚಿಕ್ಕದಿಂದ ಹಿಡಿದು ಪ್ರತಿ ದಿನ ಈ ತ್ಯಾಗ ಏನ್ ಬಿಡಬೇಕು, ಯಾಕೆ ಬಿಡಬೇಕು ಅನ್ನೋದನ್ನ ತಿಳ್ಕೊಂತ ನಾವು ಹೋದಾಗ ಏನಾಗುತ್ತೆ ಅಂದ್ರೆ, ಆ ಮರಣ ಅನ್ನೋದು ಸಹ ನಾವು ಬಿಡ್ತೀವಿ. ಬಿಡಲೇಬೇಕು. ಎಷ್ಟು ವರ್ಷಗಳಂತಿರ್ತೀವಿ, ಮತ್ತೆ ಅಲ್ಲಿ ಏನ್ ತಿಳ್ಕೊಂತೀವಿ ಅಂದ್ರೆ, ಮರಣ ಆಗ್ತಿರೋದು ಈ ದೇಹಕ್ಕೆ, ನಾನು ದೇಹ ಅಲ್ಲ. ಅಮರ ಅಂದ್ರೆ ಏನು? ಶಾಶ್ವತವಾಗಿರೋದು, ಯಾವಾಗಲೂ ಇರೋದು ಅಂದ್ರೆ ಪ್ರೆಸೆಂಟಲ್ಲಿ ಇರೋದು, ಫ್ಯೂಚರಲ್ಲಿ ಇರೋದು, ಫಾಸ್ಟಲ್ಲಿ ಇರೋದು, ತ್ರಿಕಾಲದಲ್ಲೂ ಇರುವುದು ಅಲ್ವಾ. ಹಾಗಾಗಿ ಯಾವ್ದಿರುತ್ತೆ? ಆತ್ಮ ಅಲ್ವಾ ಅನ್ನೋ ಒಂದು ಈ ಮೃತ್ಯುವನ್ನ ನಾವು ತ್ಯಾಗ ಮಾಡ್ತೀವಿ.
ಇದು ಸಹಜ, ಈ ದೇಹಕ್ಕೆ ಬರ್ತಿರೋದು ಅನ್ನೋ ಒಂದು ಜ್ಞಾನದಿಂದ ಅದನ್ನ ಬಿಟ್ಟು ನಾನು ಅಂದ್ರೆ ಆತ್ಮ ಅನ್ನೋದು ಅಮರತ್ವದ ಕಡೆಗೆ ಹೋಗ್ತೀವಲ್ವಾ. ಹಾಗಾಗಿ ಇಲ್ಲಿ ನಾವು ಮಾನವನಿಂದ ಮಾನವನ ಕಡೆಗೆ ಹೋಗ್ಬೇಕು ಅಂದ್ರೆ ತ್ಯಾಗ ಅಂದ್ರೆ ಆಸಕ್ತಿ ಅನ್ನೋದು ಬಿಡುವುದು. ವಸ್ತು ವ್ಯಕ್ತಿಗಳು ವಿಷಯಗಳು ವಸ್ತು ವಿಷಯಗಳು ಅಲ್ಲ, ಹಣನೋ ಮತ್ತೊಂದೋ ಮನೇನೋ ಇದಲ್ಲ, ಅದರ ಮೇಲೆ ಆಸಕ್ತಿಯನ್ನು ಬಿಡಬೇಕು. ಮತ್ತೆ ಯಾವುದು ಸತ್ಯ ಅಂದ್ರೆ ಯಾವುದು ಶಾಶ್ವತ, ಯಾವುದು ಅಸತ್ಯ ಅಂದ್ರೆ ಯಾವುದು ನಶಿಸಿ ಹೋಗುವುದು, ಅಶಾಶ್ವತ ಯಾವುದು ಅನ್ನೋದು ತಿಳ್ಕೊಂಡು ಅಶಾಶ್ವತವಾಗಿರುವುದನ್ನ ತ್ಯಾಗ ಮಾಡಬೇಕು. ಅಜ್ಞಾನವನ್ನ ತ್ಯಾಗ ಮಾಡಬೇಕು, ಜ್ಞಾನದಿಂದ ಜೀವನ ಮಾಡಬೇಕು. ನಮ್ಮ ಈ ಎರಡು ಇದ್ದಾಗ ಈ ಮರಣ ಅನ್ನೋದನ್ನು ಬಿಡ್ತೀವಿ ಈ ದೇಹಕ್ಕೂ ಅಂತ. ಅವಾಗ ನಾನು ಅಮರನಾಗಿ ಇರ್ತೀವಿ, ಅಂದ್ರೆ ಶಾಶ್ವತವಾಗಿ, ಅಂದ್ರೆ ಮಾಧವ ಅನ್ನೋದು ಯಾವಾಗ್ಲೂ ಇರೋದು. ಆತ್ಮ ಅಂದ ತಕ್ಷಣನೇ ಮಾಧವ ಅಲ್ವಾ. ಈ ತರ ನಾವು ತ್ಯಾಗ ಅಂದ್ರೆ ಏನೋ ಕರ್ಣ ಮಾಡಿದ್ದದ್ದು, ಮತ್ತೊಬ್ರು ಏನೋ ಹೋಮ ಹವನ ಇಂಥದೆಲ್ಲ ಮಾಡಿ ಅಲ್ಲಿ ಅರ್ಪಿಸ್ತಾರಲ್ಲ, ಅರ್ಪಣೆ ಮಾಡ್ತಾರಲ್ಲ, ಅದು ಅಲ್ಲ ತ್ಯಾಗ ಅಂದ್ರೆ. ನಮಗಿಲ್ ಬೇಕಿರೋದು ಏನು ಅಂದ್ರೆ ನಾನು ಯಾವುದರಲ್ಲಿ ಆಸಕ್ತಿಯನ್ನು ಬಿಡಬೇಕಾಗಿದೆ, ಯಾವುದು ನನಗೆ ಅಡ್ಡಿ ಆಗ್ತಾ ಇದೆ, ನನ್ನ ಯಾವುದಕ್ಕೆ ನಾವಿನ್ನೂ ಹೇಳ್ಬೇಕಂದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಅಂತೀವಲ್ವಾ. ಅಂದ್ರೆ ನಿರ್ಲಿಪ್ತತೆ ಅಂತೀವಿ. ನಿರ್ಲಿಪ್ತತೆ ಅಂದ್ರೆ ನಮಗೆ ಅಷ್ಟಾಗಿ ಇದಾಗದೆ ಇರಬಹುದು, ಆದ್ರೆ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಅಂತೀವಲ್ವಾ. ಯಾರಾದ್ರೂ ನಮಗೆ ಸ್ವಲ್ಪ ಸೆಟ್ ಆಗಲ್ಲ ಅಂದಾಗ ಏನ್ ಮಾಡ್ತೀವಿ ನಾವು, ಓ ಇವ್ರನ್ನ ದೂರ ಇಡೋಣ ಅಂತೀವಲ್ವಾ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ ಅಂತೀವಲ್ವಾ. ಆ ತರ ಪ್ರತಿಯೊಂದರಲ್ಲೂ ಸಹ ನಾವು ಅದರಲ್ಲೇ ಮರ್ಜ್ ಆಗದಿರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಹೋಗೋದೆ ತ್ಯಾಗ ಅಂದ್ರೆ. ಇದು ಒಂದೇ ದಿನಕ್ಕೆ ಬರುತ್ತಾ? ಇಲ್ಲ. ಯಾವುದೂ ಸಹ ಕಷ್ಟಪಡ್ತಿದ್ರೆ ಯಾವುದೂ ಬರಲ್ಲ. ಕಾಂಟ್ ಲರ್ನ್ ವಿತೌಟ್ ಪೈನ್. ಇದರಲ್ಲಿ ಎಷ್ಟೋ ಒಂದು ನಮಗೆ ಪೈನ್ ಅನ್ನೋದು ಇದ್ದೇ ಇರುತ್ತೆ. ಯಾಕಂದ್ರೆ ಈಗ ಎಷ್ಟು ಹಚ್ಕೊಂಡಿರ್ತೀವಿ ನಾವು ನಮ್ಮ ಆತ್ಮೀಯರನ್ನೋ, ನಮ್ಮ ಮಕ್ಕಳನ್ನೋ, ಯಾರು ಗಂಡನೋ ಹೆಂಡ್ತಿನೋ, ಅಪ್ಪ ಅಮ್ಮನ್ನೋ, ಇದೆಲ್ಲ ಈ ತರ ನಮ್ಮ ಮನೆ ಅಂತಲೋ ನಮ್ಮ ಊರು ಅಂತಲೋ. ಎಷ್ಟೋ ಸಲ ನೋಡಿ, ನಾವು ಹುಟ್ಟಿ ಬೆಳೆದ್ರೆ ಊರನ್ನ ಬಿಟ್ಟು ಇನ್ನೊಂದು ಕಡೆ ಹೋಗ್ಬೇಕು ಅಂದ್ರೇನೆ ಎಷ್ಟೋ ಕಷ್ಟ ಆಗುತ್ತೆ ನಮ್ಗೆ. ಅಲ್ಲಿ ತ್ಯಾಗ ಮಾಡಲೇಬೇಕು ನಾವು. ಯಾಕಂದ್ರೆ ನಮ್ಗೆ ಯಾಕೆ ಕಷ್ಟ ಆಗ್ತಿದೆ ಅಂದ್ರೆ ಅಲ್ಲಿ ನಮ್ಗೆ ಜ್ಞಾನ ಇಲ್ಲ, ಜ್ಞಾನದ ಕೊರತೆಯಿಂದ. ಹಾಗಾಗಿ ನಾವು ಇದು ಎಲ್ಲವನ್ನು ಏನೆಲ್ಲ ಗಟ್ಟಿಯಾಗಿ ಇಡ್ಕೊಂಡಿದೀವೋ ಅದೆಲ್ಲವನ್ನು ಸಹ ನಾವು ಬಿಡ್ತಾ ಹೋಗೋದೇ ತ್ಯಾಗ ಅಂದ್ರೆ. ಏನೆಲ್ಲ ಗಳಿಸ್ಕೊಂಡು ಬಂದಿರ್ತೀವಲ್ವಾ ಚಿಕ್ಕ ವಯಸ್ಸಿನಿಂದ, ಅದನ್ನೆಲ್ಲ ಜ್ಞಾನದಿಂದ ನಾವು ಬಿಡ್ತಾ ಹೋಗ್ಬೇಕು. ಈಗ ನಾವು ಜ್ಞಾನ ಇಲ್ಲ ಅಂದ್ರೆ, ಜ್ಞಾನದಿಂದ ಬಿಟ್ರೆ, ನಾವು ಬಿಡಿಸ್ಕೊಂಡ್ರೆ, ತ್ಯಾಗ ಮಾಡಿದ್ರೆ ಅಷ್ಟು ನೋವು ಇರೋದಿಲ್ಲ. ಇಲ್ಲ ಅಂದ್ರೆ ನಮಗೆ ಯಾವುದೋ ಒಂದು ದಿನ ಪ್ರಕೃತಿ ಪಾಠ ಕಲಿಸುತ್ತೆ ನಮಗೆ. ಅದು ನೋವು ಪಟ್ಟು ನಾವು ಬಿಡಬೇಕಾಗತ್ತೆ. ಹೇಗೆ ಮಕ್ಕಳು ಶಾಲೆಗೆ ಹೋದಾಗ ಪಾಠ ಹೇಳ್ಕೊಟ್ಟಾಗ ಕಲ್ತಿಲ್ಲ ಅಂದ್ರೆ ಅವ್ರಿಗೆ ಹೋಮ್ವರ್ಕ್ ಕೊಡ್ತಾರೆ, ಆಗ್ಲೂ ಕಲ್ತಿಲ್ಲ ಅಂದ್ರೆ ಪನಿಷ್ಮೆಂಟ್ ಕೊಡ್ತಾರಲ್ಲ, ಅದೇ ತರಹ ನಮಗೂ ಸಹ ಪನಿಷ್ಮೆಂಟ್ಗಳನ್ನೋದು ಬರ್ತಿರುತ್ತೆ. ಅದು ನಾವು ಗಮನಿಸೋದಿಲ್ಲ. ಯಾಕೆ? ನೋವು, ದುಃಖ, ಅನಾರೋಗ್ಯ, ಮತ್ತೊಂದು ಪ್ರಾಬ್ಲಮ್ಮು, ಮಗದೊಂದು ಅಂದ್ರೆ ಅಲ್ಲಿ ಏನೋ ನಾವು ಕಲಿಬೇಕಿರೋದನ್ನ ಕಲ್ತಿಲ್ಲ. ಅದು ಹಿಂದಿನ ಬ್ಯಾಲೆನ್ಸ್ ಆಗ್ಬೋದು, ಈಗಿಂದ ಆಗ್ಬೋದು. ಹಾಗಾಗಿ ಪೆಟ್ಟು ಕೊಟ್ಟು ಅದು ಕಲಿಸುತ್ತೆ ನಮಗೆ. ಏನೋ ಈಗ ನಮಗೆ ಇಷ್ಟವಾಗಿರೋವ್ರನ್ನ ಕಳ್ಕೊಳ್ಳೋದು, ಅಕಸ್ಮಾತ್ತಾಗಿ ಹಣ ಕಳ್ಕೊಳ್ಳೋದು, ಈ ತರ ಎಷ್ಟೋ ನಡೀತಿರುತ್ತೆ ನಮ್ಮ ಜೀವನದಲ್ಲಿ. ಆರೋಗ್ಯ ಅನ್ನೋದು ಇಲ್ಲದಿರ ಹೋಗೋದು. ಈ ತರ ಯಾಕಾಗುತ್ತೆ ಅಂದ್ರೆ ನಾವು ಕಲಿಬೇಕಿರೋದನ್ನ ಜ್ಞಾನದಿಂದ ಕಲ್ತಿಲ್ಲ. ಆದ್ರೆ ಕಲಿಬೇಕಂತಲೇ ಈ ಭೂಮಿ ಮೇಲೆ ನಾವು ಬಂದಿರೋದು, ಮಾನವ ಜನ್ಮ ತಗೊಂಡಿರೋದು. ನಮ್ಮ ಜನ್ಮದ ಗುರಿನೇ ಮಾಧವನ ಕಡೆ ಹೋಗೋದಕ್ಕೆ, ನಾನು ಮಾಧವ ನನ್ನ ಆತ್ಮ ಅನ್ನೋದಕ್ಕೆ. ಆ ಪಾಠಗಳು ಕಲಿತಾ ಇಲ್ಲ ಅಂದಾಗ ಪೆಟ್ಟು ಕೊಟ್ಟು, ನಾವು ಹೇಗೆ ಒಬ್ಬ ಟೀಚರ್ ಪನಿಷ್ಮೆಂಟ್ ಕೊಟ್ಟು ಕಲಿಸ್ತಾರೋ ಆ ತರ ನಾವು ಅದನ್ನ ಕಲಿಲೇಬೇಕಾಗುತ್ತೆ. ಆದ್ರೆ ಜ್ಞಾನ ಅನ್ನೋದಿತ್ತು ಅಂದ್ರೆ ನಮಗೆ ಏನಾಗುತ್ತೆ, ಆ ನಾಲೆಡ್ಜಿಂದ ಏನಾಗುತ್ತೆ ಅಂದ್ರೆ ಅಷ್ಟೊಂದು ಕಷ್ಟ ಪಡೋದಿಲ್ಲ. ನಾವು ಸುಲಭವಾಗಿ ಬಿಡಿಸ್ಕೊಂಡ್ಬಿಡ್ತೀವಿ. ಏನೆಲ್ಲ ಹಿಡಿದಿಟ್ಕೊಂಡಿರ್ತೀವಲ್ವಾ ಗಟ್ಟಿಯಾಗಿ, ಅದನ್ನ ಈಸಿಯಾಗಿ ಬಿಡ್ತಾ ಹೋಗ್ತೀವಿ. ಆ ಈಸಿಯಾಗಿ ಬಿಡೋದೇ ತ್ಯಾಗ ಅಂದ್ರೆ, ಬೇರೆ ಇನ್ನೇನು ಇಲ್ಲ. ಅದಕ್ಕಾಗಿ ಈ ತ್ಯಾಗ ಅನ್ನೋದನ್ನ ನಾವು ಯಾವುದಕ್ಕಾಗಿ ಅಂಟ್ಕೊಂಡಿದೀವೋ, ಯಾವುದು ಎಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕೋ ಮಾಡ್ತಿಲ್ವೋ, ಯಾವುದ್ರಲ್ಲಿ ನಿರ್ಲಿಪ್ತವಾಗಿಲ್ವೋ ಅದನ್ನೆಲ್ಲವನ್ನು ಗಮನಿಸ್ಕೊಂಡು ಲಿಸ್ಟ್ ಮಾಡಿಕೊಂಡು ಅದೆಲ್ಲವನ್ನ ಬಿಡೋ ಪ್ರಯತ್ನ ಮಾಡಲೇಬೇಕು. ಇದು ಮಾಡಿದಾಗಲೇ ನಾವು
ಶಾಶ್ವತದ ಕಡೆಗೆ, ಆತ್ಮ ಅನ್ನೋದು ಶಾಶ್ವತ, ನನ್ನ ಜೀವನದ ಒಂದು ಮಾನವ ಜನ್ಮದ ಒಂದು ಉದ್ದೇಶವೇ ಅದಾಗಿದೆ ಅನ್ನೋದು ಕಡೆಗೆ ನಮ್ಮ ಗಮನ ಹೋಗ್ಬೇಕು ಅಂದ್ರೆ ಈ ಬಿಡೋದನ್ನ ಕಲ್ತ್ಕೊಳ್ಳೇಬೇಕು. ನಾವು ತ್ಯಾಗ ಅನ್ನೋದು ಇರಲೇಬೇಕು. ಅದು ಕಲಿಸೋದಕ್ಕೇನೆ ನಮಗೆ ಹಿರಿಯರು ಹಲವಾರು ಮಾರ್ಗಗಳಲ್ಲಿ ನಮಗೆ ಏನೋ ಒಂದು ಸಂಪ್ರದಾಯ ಅಂತಲೋ ಪದ್ಧತಿ ಅಂತಲೋ ಮತ್ತೊಂದು ಆಚರಣೆ ಮಾಡಿ ಅಂತಲೋ ಇಟ್ಟಿರೋದು. ಆದರೆ ಆ ಮೂಲ ಉದ್ದೇಶವನ್ನ ಅರ್ಥ ಮಾಡಿಕೊಳ್ಳದಿರೋ ನಾವು ಅಲ್ಲಲ್ಲೇ ಅಲ್ಲಲ್ಲೇ ನಿಂತ ನೀರು ಥರ ಅಲ್ಲಲ್ಲೇ ನಾವು ಸ್ಟ್ರಕ್ ಆಗ್ಬಿಟ್ಟಿದ್ದೀವಿ. ಆದರೆ ಸ್ಟ್ರಕ್ ಆಗೋದು ಬೇಡ. ನಮಗ ಸಾಧನೆಗೆ ಬೇಕಾಗಿರೋದು ಏನು? ತ್ಯಾಗ ಯಾಕೆ ಬೇಕಿದೆ ಅಂದರೆ ನಮ್ಮ ಒಂದು ಶಾಂತ ಮನಸ್ಸನ್ನು ಪಡ್ಕೊಳ್ಳೋದಕ್ಕೆ, ಮತ್ತು ಸ್ವಾರ್ಥತೆ, ನಮ್ಮಲ್ಲಿರ್ತಕ್ಕಂಥ ಸ್ವಾರ್ಥವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅನ್ನೋದನ್ನು ಗಮನಿಸ್ತಾ ನಾವೆಲ್ಲರೂ ಅಮೃತತ್ವ ಕಡೆಗೆ ಹೋಗೋದಕ್ಕೇನೆ ನಾವು ಮನುಷ್ಯ ಜನ್ಮ ತಗೊಂಡಿರೋದು. ಆ ಕಡೆ ನಮ್ಮ ಪ್ರಯಾಣ ಸಾಗಬೇಕು ಅಂದರೆ ತ್ಯಾಗ ಇರಲೇಬೇಕು, ಅಭ್ಯಾಸ ಮಾಡಲೇಬೇಕು. ಅದಕ್ಕಾಗಿ ಇವತ್ತು ಅದರ ಬಗ್ಗೆ ಸ್ವಲ್ಪ ಮಟ್ಟಿಗಾದರೂ ನಾವು ತಿಳ್ಕೊಂಡಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.